ಕೊಲ್ಲಾಪುರದ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ವಿಜಯಪುರಕ್ಕೆ ಪ್ರವೇಶಿಸದಂತೆ ನಿಷೇಧ. ಅವ್ರು ಹೇಳ್ತಾ ಇದ್ರು, ಬಾಗಲಕೋಟೆಯಲ್ಲಿದ್ದೀನಿ, ಬಾಗಲಕೋಟೆ ಡಿ ಸಿನೂ ನನಗೆ ನೋಟಿಸ್ ತಗೊಂಡು ಬಂದಿದ್ದಾರೆ, ಇಮಿಡಿಯೇಟಾಗಿ ಇಲ್ಲಿಂದ ಹೊರಡಬೇಕು, 1 ಗಂಟೆಯಲ್ಲಿ ಹೊರಡಬೇಕು ಅಂತ, ಅರೆಸ್ಟ್ ಮಾಡೋದಿದ್ರೆ ಮಾಡ್ಕೊಳ್ಳಿ, ನಾನೆಲ್ಲೂ ಹೋಗೋದಿಲ್ಲ ಅಂತ ಹೇಳಿದಾರಂತವ್ರು. ಚಂದ್ರಮೌಳಿ ಅವರಿದ್ದಾರೆ ನಮ್ಮ ಜೊತೆಗೆ. ಯಾಕೆ ಚಂದ್ರಮೌಳಿ ಅವರು ಹಿಂಗ್ಯಾಕೆ ಆಗ್ತಿದೆ ಇದು? ಸರ್ವ ಸುವರ್ಣ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಲಿಂಗಾಯತ ಧರ್ಮದ ಹೋರಾಟ ಸುಮಾರು 100 ವರ್ಷಗಳಿಂದ ನಡ್ಕೊಂಡು ಬಂದಂಥ ಇತಿಹಾಸ ಇದೆ. ನಮ್ಮ ಗುರುಗಳಾದಂಥ ಪರಮಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು 1995ರಿಂದನೂ ಈ ಒಂದು ಹೋರಾಟ ಸೈದ್ಧಾಂತಿಕ ನಿಲುವಿನಲ್ಲಿ, ಯಾವುದೇ ರಾಜಕೀಯ ಶಕ್ತಿಗಳು, ನಮ್ಮ BJP ಯಡಿಯೂರಪ್ಪ ಸಾಹೇಬರು ಇರುವಾಗಲಿ, ಸಿದ್ದರಾಮಯ್ಯ ಸರ್ ಇರುವಾಗಲಿ ಎಲ್ಲ ಟೈಮಲ್ಲೂ ಆಗಿದೆ. ಅಂಥ ಒಂದು, ಯಾಕೆಂದರೆ 12ನೇ ಶತಮಾನದಲ್ಲಿ ವರ್ಣಾಶ್ರಮ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಒಡೆದೋಗಿರ್ತಕ್ಕಂಥ ಧರ್ಮವನ್ನು ಒಂದುಗೂಡಿಸಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತ ಎಲ್ಲ ಕೆಳಸ್ತರದಿಂದ ಹಾರುವನಿಂದ ಭಂಗಿಯವರೆಗೂ ಎಲ್ಲರನ್ನೂ ಹಿಂಬಿಟ್ಟುಕೊಂಡು ಧರ್ಮವನ್ನು ಕಟ್ಟಿರ್ತಕ್ಕಂಥ ಮಹಾತ್ಮ, ಏಕೈಕ ಮಹಾತ್ಮ, ಲಿಂಗಾಯತ ಧರ್ಮ ಸಂಸ್ಥಾಪಕ ಧರ್ಮಗುರು ಬಸವಣ್ಣನವರ ಒಂದು ಬಸವ ಸಂಸ್ಕೃತಿ ಅಭಿಯಾನವನ್ನ ಶುರು ಮಾಡಿದ್ವಿ. ಅಂತ ಮಹಾತ್ಮರ ಒಂದು ಬಸವ ಸಂಸ್ಕೃತಿ ಅಭಿಯಾನವನ್ನ ನಮ್ಮ ಎಲ್ಲಾ ಮಠಾಧೀಶರು ಮತ್ತೆ ಆ ಬಸವ ಧರ್ಮದ ಜ್ಞಾನವನ್ನ, ವಚನ ಜ್ಞಾನವನ್ನ ಕೊಟ್ಟು ಸಮಾನತೆಯನ್ನ ಮತ್ತೆ ನಾವು ತರಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಎಲ್ಲರನ್ನೂ ಪ್ರೀತಿಯಿಂದ, ಅತ್ಯಂತ ಪ್ರೀತಿಯಿಂದ, ಕೆಳವರ್ಗದಿಂದ ಹಿಡಿದು ಮೇಲ್ವರ್ಗದವರೆಗೂ, ನಮ್ಮಲ್ಲಿ ಮಾದಿಗ ಜನಾಂಗದಿಂದ ಬಂದವರು ಕಾವಿದಾರಿಗಳಾಗಿ ಇವತ್ತು ಸ್ವಾಮೀಜಿಗಳಾಗಿದ್ದಾರೆ. ಅಷ್ಟೊಂದು ಸಮಾನತೆ ಇದೆ. ಆ ಸಮಾನತೆಯನ್ನು ಬಯಸದೇ ಇರತಕ್ಕಂಥ ಮಾನಸಿಕತ್ವದಲ್ಲಿ ನಮ್ಮ ಕನ್ನೇರಿ ಶ್ರೀಗಳಿದ್ದಾರೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಯಾಕಂದರೆ ಅವರು ಹೇಳಿರೋದ್ರು ಕೃಪಾಪೋಷಕ ನಾಟಕ ಸಂಘ. ಈಗ ಆದರೆ ನಾವು ಅವ್ರ ಹೇಳಿಕೆಯನ್ನು RSS ಕೃಪಾಪೋಷಕ ನಾಟಕ ಸಂಘ ಅಂತ ಹೇಳಕ್ಕಾಗತ್ತಾ? ಇದು ಪ್ರಜಾಪ್ರಭುತ್ವ, ನಮ್ಮ ಧರ್ಮವನ್ನ ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಉದಾಹರಣೆ ಕೊಟ್ಟು ಹೇಳಿದೆ. ದಿಂಗಾಲೇಶ್ವರ ಸ್ವಾಮೀಜಿಯ ನ್ಯೂಸ್ ಅವರ್ ಸ್ಪೆಷಲ್ ಮಾಡಿದ ಮಾರನೇ ದಿವಸ ಒಬ್ಬ ಸ್ವಾಮೀಜಿ ನನಗೆ ಫೋನ್ ಮಾಡಿ ದಿಂಗಾಲೇಶ್ವರರ ಬಗ್ಗೆ ಬಳಸಿದ ಶಬ್ದಗಳನ್ನು ನಾನು ಇಲ್ಲಿ ನಮ್ಮ ಸ್ವಾಮಿಗಳ ಬಗ್ಗೆನೂ ಬೇರೆಯವರು ನಮಗೇನೆ ಫೋನ್ ಮಾಡಿ ಆ ಕಡೆ ಇರೋರು ಕೂಡ ಕೆಟ್ಟ ಶಬ್ದಗಳನ್ನ ಬಳಸ್ತಾ ಇದ್ದಾರೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತೇಳಿ ಏನು ಶರಣರು ಹೇಳಿದ್ದಾರೆ. ಅದು ಯಾರೇ ಮಾಡಿರ್ಲಿ, ಅದು ನಾವಾಗ್ಲಿ ಅವರ ಅಂತಲ್ಲ, ಆಚಾರವಿಲ್ಲದ ನಾಲಿಗೆ ನಿನ್ನ ಇದು ಸಾರ್ವಜನಿಕ ಸೈದ್ಧಾಂತಿಕವಾಗಿ ತೂಕಬದ್ಧವಾಗಿ ನಡೆಯಬೇಕಾದಂತಹ ಚರ್ಚೆ. ಹೌದು ಅಲ್ವಾ? ನಾವು ಅದನ್ನೇ ಹೇಳ್ತಾ ಇದೀವಿ. ಈಗ ಕನೇರಿ ಶ್ರೀಗಳು ಮಾತಾಡಿದ್ದನ್ನು ಕೇಳಿದ್ರಿ. ಅದೇ ನಾವೀಗ ದೇವರುಗಳನ್ನು ಅಪಮಾನ ಮಾಡಿದ ರೀತಿಯನ್ನು ಕೇಳಿಸ್ಕೊಳಕ್ಕಾಗ್ತಿಲ್ಲ. ಎಲ್ಲ ಸುಳ್ಳು ಸರ್. ನಾನು ವಿಡಿಯೋಗಳನ್ನು ಕೇಳಿಸ್ಕೊಳ್ಳಿ. ನಮ್ಮ ಪೂಜ್ಯರು ಏನ್ ಹೇಳ್ತಾ ಇದ್ದಾರೆ, ದೇಹವನ್ನೇ ದೇಗುಲ ಮಾಡ್ಕೊಳಕ್ಕೂ ಸಾಧ್ಯ ಇದೆ, ಬೇಕಾದ್ರೆ ಅದನ್ನು ಮಾಡ್ಕೊಳ್ಳಿ, ನಿಮ್ಮ ಇಷ್ಟಕ್ಕೆ. ಜನರು ಯಾರು ಮೂಢರಲ್ಲ. ನಾವು ಏನೇ ಹೇಳಿದ್ರು, ನಮ್ಮ ಶ್ರೀಗಳು ಏನೇ ಹೇಳಿದ್ರು, ಜನರು ಯಾರು ಮೂಢರಲ್ಲ. ಜನರಿಗೆ ಸಮಾನತೆ ಬರುತ್ತೆ ಅನ್ನೋದಕ್ಕೆ ಇವ್ರು ಬಳಸೋ ಭಾಷೆ ನೋಡ್ರಿ, ಬಸವ ತಾಲಿಬಾನು ಅಂತ ಬರೆಸ್ತಾರೆ. ಅದೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ತಾಲಿಬಾನರ್ನ 6 ದಿನ ಕರೆದು ಮಾಡಿದ್ದಾರೆ. ಅದು ಮಾಹಿತಿ ಕೊರತೆಯಿಂದ ಅವ್ರೇನೋ ಹೇಳ್ತಾರೆ. ಅದು ಏನಾದರೂ ಇರಲಿ, ಇವರು ಧರ್ಮ ಹೊಡಿತಾರೆ ಅಂತಾರೆ. ನಮ್ಮ ಸಿಖ್ ಧರ್ಮೀಯರಿದ್ದಾರೆ, ಬೌದ್ಧ ಧರ್ಮೀಯರಿದ್ದಾರೆ, ಜೈನ ಧರ್ಮೀಯರಿದ್ದಾರೆ. ಇದೇ 2014ರಲ್ಲಿ ಜೈನ ಧರ್ಮೀಯರಿಗೆ ಸಾಂವಿಧಾನಿಕವಾಗಿ ಅಲ್ಪಸಂಖ್ಯಾತರ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಅವ್ರಿಗೆಲ್ಲರಿಗೂ ಅವ್ರಿಗೆಲ್ಲ ಕೊಟ್ಟಾಗ ಧರ್ಮ ಹೊಡೆದಂಗ ಆಗ್ಲಿಲ್ಲ. ಲಿಂಗಾಯತರಿಗೆ ಚಂದ್ರಮೌಳಿ ಅವರೇ, ಇವತ್ತಿನ ಚರ್ಚೆ ಯಾಕಂದ್ರೆ ದಿಶಾ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. ಧರ್ಮ ಹೊಡಿತಾರೆ ಅನ್ನೋ ಅಪಪ್ರಚಾರ. ನೀವು ಬಂದಿದ್ರಿ ಇದೇ ಸ್ಟುಡಿಯೋದಲ್ಲಿ ಜಾಮದಾರರನ್ನು ಕೂಡಿಸ್ಕೊಂಡು ಒಂದು ತೂಕಬದ್ಧವಾದ ಚರ್ಚೆ ನಾವು ಮಾಡಿದ್ದೀವಿ ಸರ್. ನೀವು ಇದ್ರಿ. ಇವತ್ತಿನ ಚರ್ಚೆ ಅದಲ್ಲ ಸರ್. ಇವತ್ತಿನ ಚರ್ಚೆ ಹೇಳಿದ್ದಕ್ಕೆ ಈಗ ಜನ ವೀಕ್ಷಕರು ಕೇಳಿಸ್ಕೊಂಡಿರ್ತಾರಲ್ವಾ, ಧರ್ಮ ಹೊಡಿತಾರೆ. ನಾವೆಲ್ಲಿ ಧರ್ಮ ಹೊಡಿದ್ವಿ? ಅಲ್ಪಸಂಖ್ಯಾತರು ಅಂತ ಎಲ್ಲ ಸೈದ್ಧಾಂತಿಕ ಚರ್ಚೆಯಲ್ಲಿ ಜಿಲ್ಲಾ ನಾವು ಹ್ಯೂಜ್ ಟ್ಯಾಕ್ಸ್ ಪೇಯರ್ಸ್, ನಾವು ಕಟ್ಟಿರೋ ಟ್ಯಾಕ್ಸ್ ಅಲ್ಲಿ ಸೈದ್ಧಾಂತಿಕವಾಗಿ ನಮ್ಮಲ್ಲಿ ಇರತಕ್ಕಂತ ಚಂದ್ರಮೌಳಿ ಅವರೇ, ಪ್ರಶ್ನೆ ನಾನು ಕೇಳಿಸ್ಕೊಳ್ಳಿ. ಈ ಜಿಲ್ಲೆ ಕಾಲಿಡಬೇಡಿ, ಆ ಜಿಲ್ಲೆ ಕಾಲಿಡಬೇಡಿ ಅಂತ ಹೇಳೋದು ಕರೆಕ್ಟ್ ಅಂತ ಕೇಳ್ತಿದ್ದೀನಿ ನೋಡಿ. ಉಚ್ಚ ನ್ಯಾಯಾಲಯ ಏನ್ ಮಾಡಿದೆ,
ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನಿಸುವ ಹಕ್ಕು ಸಂವಿಧಾನಿಕವಾಗಿ ಒಂದು ನ್ಯಾಯಾಲಯ ಒಂದು ಕೊಟ್ಟಾಗ ನಾನು ಕೇಳೋದು ಏನಂದ್ರೆ, ನಮಗೂ RSS ಬಗ್ಗೆ ಬಹಳ ಗೌರವ ಬಹಳ ಈಗಲೂ ಇದೆ. ಒಂದ್ ನಿಮಿಷ, ಅವಾಚ್ಯಗಳನ್ನ ಬಳಸಿದಾಗ ಪ್ರಶ್ನಿಸದೇ ಇರೋರು ಕೋರ್ಟ್ ವಿಚಾರ ಬಂದ ತಕ್ಷಣ ನೀವು ಹೇಳಬೇಕು ಅನ್ನೋದನ್ನ ಹೇಳೋ ಉದ್ದೇಶ ಆಗಿದ್ರೆ ಲೈವ್ ಮುಗಿದ್ಮೇಲೆ ನೀವು ನನ್ನ ಎದುರು ಕುತ್ಕೊಂಡು ಹೇಳ್ರಿ. ಇದು ಡಿಬೇಟು. ಇಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಅಲ್ಲ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇದು ಡಿಬೇಟ್. ಇದು ಒಬ್ಬ ಸ್ವಾಮೀಜಿ ನೀವು ಬಿಜಾಪುರ ಜಿಲ್ಲೆಗೆ ಬರಬೇಡ್ರಿ, ಬಾಗಲಕೋಟೆ ಜಿಲ್ಲೆಯಲ್ಲಿದ್ರೆ ಅಲ್ಲಿಂದ ಹೊರಗೆ ಹೋಗ್ರಿ ಅಂತ ಹೇಳುವುದು ತಮಗೆ ಸರಿ ಅನ್ಸುತ್ತಾ ಅಂತ ಕೇಳಿ. ನಾನು ಕೋರ್ಟಿನ ಪ್ರತಿಯನ್ನ ಓದಿದ್ದೀನಿ. ಕೋರ್ಟ್ ಅಲ್ಲ, ಕೇಳ್ರಿ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಈಗ ತಾವು ಕೂಡ ನೋಡಿರ್ಬೋದು, ತಾವು ಮಾಧ್ಯಮದಲ್ಲಿದ್ದೀರಿ, ಇಡೀ ಕರ್ನಾಟಕದಾದ್ಯಂತ ಬಸವ ಭಕ್ತರು ಬಹಳ ನೋವಿನಿಂದ ಎಷ್ಟು ನೋವಲ್ಲಿದ್ದಾರೆ ಅಂದ್ರೆ ಆಕ್ರೋಶಗೊಂಡಿದ್ದಾರೆ. ಇವರು ಪ್ರಚೋದನೆ ಮಾಡುವಂತಹ ಮಾತುಗಳನ್ನ ಬಳಸಿ ಪ್ರಚೋದನೆ ಮಾಡೋದೇ ಕೆಲಸ ನಮ್ಮ ಕನ್ನೇರಿ ಶ್ರೀಗಳಿಗೆ. ಪ್ರಚೋದನೆ ಮಾಡಬಾರ್ದು, ಅವರು ಅಭಿಪ್ರಾಯಗಳನ್ನು ಹೇಳ್ಕೊಳ್ಳಿ. ಹಾಗಾಗಿ ಶಾಂತಿ ಕಾಪಾಡೋದಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಎಲ್ಲ ಕಡೆಯಿಂದ ಬಂದಿದೆ ಕಂಪ್ಲೇಂಟ್, ಎಲ್ಲ ಕಡೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಭಟನೆಗಳಾಗಿ. ಹಾಗಾಗಿ ದಯಮಾಡಿ ಚಂದ್ರಮೌಳಿ ಅವರ ಸ್ವಲ್ಪ ಮೌನವಾಗಿರ ಕೇಳಿ. ಅವ್ರಿಗೆ ದಯವಿಟ್ಟು ಮಾತಾಡಿ, ನೀವು ಮಾತಾಡಿ. ಚಂದ್ರಮೌಳಿ ಅವರೇ, ಬಸವಣ್ಣನ ಇತಿಹಾಸ ನಿಮ್ಗೆ ಗೊತ್ತಾ? ಶರಣಾರ್ಥಿ. ನೀವು ಲಿಂಗಾಯತರ ಅನ್ನೋದಕ್ಕೆ ನಿಮ್ ಮೂಲ ಯಾವುದು ಅಂತ ಮೊದ್ಲು ಹೇಳಿ. ಕನೇರಿ ಸ್ವಾಮಿಗಳಿಗೆ ಜಿಲ್ಲೆಗೆ ಪ್ರವೇಶಿಸದಂತೆ ನಿರ್ಬಂಧ ಹಾಕಿರೋ ವಿಷಯಕ್ಕೆ ಬರೋಣ ಪ್ಲೀಸ್. ಇವರು ಲಿಂಗಾಯತರು ಅಲ್ಲದೆ ಇರೋರು, ಲಿಂಗಾಯತರ ಹೆಸರು ಹೇಳ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಸವಣ್ಣವ್ರನ್ನ ಬಳಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ನಾವೆಲ್ಲ ಮಠದಾಗ ಓದಿ ಬೆಳೆದಿದ್ದೀವಿ. ಚಂದ್ರಮೌಳಿ ಅವರೇ, ಪ್ರತಿನಿತ್ಯ ಬಸವಣ್ಣನ ಸಿದ್ಧಾಂತವನ್ನ ಒಂದ ನಿಮಿಷ ಕನ್ನೇರಿ ಶ್ರೀಗಳು ಬಸವಣ್ಣನ ಬಗ್ಗೆ ನೀವು ಮಾತಾಡ್ತಿರಲ್ಲ, ಬಸವಣ್ಣ ಹೇಳಿಕೊಟ್ಟದ್ದು ಏನ್ ಹೇಳು? ಕಾಯಕ ಮತ್ತು ದಾಸೋಹ. ನೀವು ಯಾವತ್ತಾದ್ರೂ ಕಾಯಕ ಮಾಡಿ ದಾಸೋಹ ಮಾಡ್ತಾ ಇದ್ದೀರಾ? ಪ್ರತಿನಿತ್ಯ ಕನ್ನೇರಿ ಶ್ರೀಗಳು ಪ್ರತಿನಿತ್ಯ ಕಾಯಕ ಮಾಡ್ತಾರೆ, ದಾಸೋಹ ಮಾಡ್ತಾರೆ. ಅದ್ ಹೆಂಗ್ರಿ ನೀವು ಬಸವಣ್ಣನ ಪಾಲಕರಾಗ್ತಿರಿ, ಭಕ್ತರಾಗ್ತಿರಿ ನೀವೆಲ್ಲ? ಪ್ರತಿನಿತ್ಯ ನೀವು ಮಠಕ್ಕೆ ತಗೊಂಡು ಬಂದು ಬದುಕ್ತೀರಿ. ಆದ್ರೆ ನೀವು ಇವತ್ತು ಬಸವಣ್ಣನ ಸಿದ್ಧಾಂತ ಹೇಳಕ್ ಹೊರಟಿರಿ ನಮಗೆ. ಯಾರು ಬಸವಣ್ಣನ ನಿಜವಾದ ಭಕ್ತರು ಅನ್ನೋ ಚರ್ಚೆ ಅಲ್ಲ ಸರ್ ಇದು. ನಾನು ಒಬ್ಬ ಭಕ್ತನಾಗಿ ಮಾತಾಡ್ತೀನಿ, ನನಗ್ ಹಕ್ಕಿದೆ. ನಾನು ಅವ್ರು ಬಸವ ಭಕ್ತ ಅಂತ ಹೇಳಿದಾರೆ, ನಾವೆಲ್ಲ ಬಸವಣ್ಣನ ಭಕ್ತರು ಉತ್ತರ ಕರ್ನಾಟಕದಲ್ಲಿ. ನಾನೊಂದು ಕೇಳಕ್ ಬಯಸ್ತೇನೆ, ಅದೇ ಮೂಲ ಯಾವ್ದು ಅಂತ ಹೇಳಿ. ಸದುವಿನಯವೇ ಸದಾಶಿವನ ಒಲುಮೆಯ. ನೀವು ಲಿಂಗಾಯತರ ಮೂಲ ಯಾವ್ದು ಹೇಳಿ ಸರ್ ಮೊದ್ಲು. ಲಿಂಗಾಯತರಿಗೆ ಮೂಲ ಅಪ್ಪ ಬಸವಣ್ಣನವರು, ಧರ್ಮಪಿತ ಬಸವಣ್ಣನವರೇ ಮೂಲ. ಚಂದ್ರಮೌಳಿ ಡಿಬೇಟ್ ಎಂಡಿಗೆ ಬರ್ತಾ ಇದೆ, ಕೇಳ್ತಾ ಇದ್ದಾರೆ. ಕಮ್ಯುನಿಸ್ಟ್ ಸಿದ್ಧಾಂತನ ಬಿತ್ತಲು ಕೊಟ್ಟಿದ್ದೀರಾ ಬಸವಣ್ಣನ ಹೆಸರು ಮೇಲೆ? ನಾವು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ನಾವು ಎಡಪಂಥೀಯರು ಅಲ್ಲ, ಬಲಪಂಥೀಯರು ಅಲ್ಲ, ನಾವು ಸಮಾನ ಪಂಥೀಯರು. ಒಂದ್ ನಿಮಿಷ ಕೇಳಿ. ದಯವೇ ಧರ್ಮದ ಮೂಲವೇ ಅಂತ ಬಸವಣ್ಣ ಹೇಳಿದ್ದು. ನೀವು ವೇದಿಕೆ ಮೇಲೆ ಕೂತ್ಕೊಂಡು ಮಾಂಸ ತಿಂದ್ರೆ ಏನ್ ತಪ್ಪು? ನೋಡಿ, ಈ ಸುಳ್ಳು ಅಪಪ್ರಚಾರ ಮಾಡಿ ಈ ತರ ಸುಳ್ಳುಗಳನ್ನ ಪ್ರಚಾರ ಮಾಡಬೇಡಿ, ಅಪಪ್ರಚಾರ ಮಾಡಬೇಡಿ. ನಡಳ್ಳಿ ಅವರೇ, ನೀವು ಬಿಜಾಪುರದಲ್ಲಿ ನಡಳ್ಳಿ ಅವರು ಬಿಜಾಪುರದಲ್ಲಿ ಸುಳ್ಳುಗಳನ್ನ ತಂದು ಹಾಕ್ಬೇಡ್ರಿ, ಜನಗಳು ದಟ್ಟರಲ್ಲ. ನಡಳ್ಳಿ ಅವರು, ನೀವು ಬಿಜಾಪುರದಲ್ಲಿ ಜನ ನಾವು ಮೌನವಾಗಿದ್ದೀವಿ ಅಂತ ಅರ್ಥ. ನಾವು ಮೌನವಾಗಿದ್ದೀವಿ ಅಂತ ಅರ್ಥ ಏನ್ ಗೊತ್ತಾ? ಇವತ್ತಿಲ್ಲ ನಾಳೆ ನಾವು ಮಠದಲ್ಲಿ ಓದಿದ್ವಿ, ಎಲ್ಲ ವಿರಕ್ತ ಮಠದ ಸ್ವಾಮಿಗಳ ಬಗ್ಗೆ ನಮ್ಗೆ ಗೌರವ ಇದೆ. ನಾವು ಸಿದ್ಧಗಂಗಾ ಮಠದಲ್ಲಿ ಓದಿದ್ವಿ. ಮತ್ತೆ ಆ ಸ್ವಾಮಿಗಳ ಬಗ್ಗೆ ಇಷ್ಟು ಅವಾಚ್ಯ ಶಬ್ದಗಳಿಂದ ಮಾತಾಡಿದಾಗ ನೀವು ಖಂಡಿಸಬೇಕಿತ್ತು. ಪದಗಳಿಗೆ ಖಂಡಿಸ್ರಿ. ನೀವು ಈಗ ಖಂಡಿಸ್ರಿ, ಹೇಳ್ರಿ ಅವ್ರು ಮಾತಾಡಿರತಕ್ಕಂಥದ್ದು ತಪ್ಪು ಅಂತ ಹೇಳ್ರಿ. ಮೊದಲು ನೀವು ಬಸಭಕ್ತರಾದ್ರೆ, ನೀವು ಬಸಭಕ್ತರಾದ್ರೆ ಜ್ಞಾನ ಪಡುವ ಹೋಗ್ಲಿ. ನಮ್ಮ ನೀವ್ ಯಾರ್ರಿ? ನೀವು ಮಾತಾಡೋ ಕೇಳಿಸ್ಕೊಂಡಿದಾರ್ರಿ. ಪ್ರಜಾಪ್ರಭುತ್ವ ಅಂದ್ರೆ ಯಾವಾಗ ಏನ್ ಬೇಕಾದ್ರೂ ಮಾತಾಡೋದಲ್ಲ. ದಯವಿಟ್ಟು ಮಾತಾಡಿ. ನೀವು ಲಿಂಗಾಯತರ ಅನ್ನೋದಾದ್ರೆ ನಿಮ್ ಮೂಲ ಯಾವ್ದು ಹೇಳಿ? ನಾನು ಕೇಳಿಬೇಕ, ನಾ ಹೇಳ್ತೀನಿ. ನಾನ್ ಲಿಂಗಾಯತರದಕ್ಕೆ ನನ್ನ ಮೂಲ ಹೇಳ್ತೀನಿ ಕೇಳಿ. ನೀವು ಲಿಂಗಾಯತರದಕ್ಕೆ ನಿಮ್ ಮೂಲ ಮನೆ ದೇವ್ರು ಯಾರು ಹೇಳಿ? ನಮಗೆ ಇಷ್ಟಲಿಂಗವೇ ದೇವರು. ನಾವು ಕೊಳ್ಳಕ ಈಗ ಇಷ್ಟಲಿಂಗ ಇದೆ, ಇಷ್ಟಲಿಂಗನೇ ನಮ್ಮ ಮನೆ ದೇವರು, ಮನ ದೇವರು, ಎಲ್ಲರೂ ಇವರೇ. ನನ್ನ ಗುರುಪೀಠ ಶ್ರೀಶೈಲ. ನಾನು ಶರೀರದಿಂದ ಬಂದಿರೋನು. ನನ್ನ ಗುರುಪೀಠ ಶ್ರೀಶೈಲ.
ಲಿಂಗಾಯತರ ವೀರಶೈವರಿಗೆ ಒಂದು ಗುರುಪೀಠ ಇದೆ, ಮೂಲ ಇದೆ. ನಿಮ್ದು ಯಾವ್ದು ಮೂಲ ಹೇಳ್ರಿ? ನಿಮ್ ಎಂ ಬಿ ಪಾಟೀಲ್ ಕೇಳ್ರಿ ಯಾವ್ದು ಮೂಲ ಅಂತ ಹೇಳಿ. ನಡಳಿ ಅವರೇ, ಪ್ಯೂರ್ ಲಾ ಅಂಡ್ ಆರ್ಡರ್ ಇಶ್ಯೂ ಅಂತಾರೆ ಅವರು. ಪೂಜೆ ಮಾಡೋದು ಯಾರನ್ನ ಕೇಳಿ ನೋಡಿ. ನಾನು ಕೇಳ್ತೀನಿ, ಲಿಂಗಾಯತರ ಹೆಸರು ಹೇಳ್ಕೊಂಡು ನಾಟಕ ಮಾಡಿ. ಎಂ ಬಿ ಪಾಟೀಲ್ ಸಾರಿ ನಡಳಿ ಅವರೇ, ಪ್ಯೂರ್ ಲಾ ಅಂಡ್ ಆರ್ಡರ್ ಇಶ್ಯೂ ಅಂತಾರೆ ಅವರು. ಪ್ರತಿಭಟನೆಗಳಾಗ್ತವೆ, ಹಿಂಸಾಚಾರ ಆಗ್ಬೋದು ಅನ್ನೋ ಕಾರಣಕ್ಕೆ ವಿಜಾಪುರ ಜಿಲ್ಲೆ ಕಾಲಿಡಬೇಡಿ ಅಂತ ಹೇಳಿರೋದು ಅಂತ. ಅಧಿಕಾರ ಎಂ ಬಿ ಪಾಟೀಲ್ ಯಾವತ್ತು ಅಧಿಕಾರದಾಗಿದಾರಲ್ಲ ಈ ಕೆಲಸ ಮಾಡಿದ್ದಾರೆ. ನಾನು ಕೂಡ ಅದನ್ನ ವಿರೋಧ ಮಾಡಿದ್ದೆ. ನನ್ನ ಮೇಲೆ ಅಟ್ಯಾಕ್ ಮಾಡ್ಸಕ್ ನೋಡ್ತೇವ್ರಿ ಹೋಮ್ ಮಿನಿಸ್ಟರ್ ಇದ್ದಾಗ. ಈಗಲೂ ಹೇಳ್ತೀನಿ ಕೇಳಿ, ಇಷ್ಟು ದಿನ ನಾವು ಮೌನವಾಗಿದ್ದೀವಿ, ನಮ್ಗೊಂದು ಕಾಲ ಬರುತ್ತೆ. ಚಂದ್ರಮೌಳಿ ಅವರೇ, ಈಗೇನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮುಖ್ಯಮಂತ್ರಿಗಳ ಪ್ರಕಾರ ಸರ್ಕಾರದ ಮುಖಾಂತರ ಎಂ ಬಿ ಪಾಟೀಲ್ ಮುಖಾಂತರ ನೀವೇನು ಮಾಡಕ್ ಹೊಟ್ಟಿದಿರಲ್ಲ, ಇದನ್ನು ಮಾಡಕ್ ನಮಗೂ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಬಳಸಿದ ಶಬ್ದವನ್ನ ಬಿಜಾಪುರದ ಕಡೆಯ ಗ್ರಾಮ್ಯ ಭಾಷೆ ಅಂತ ತಾವು ಒಪ್ಕೊಂಡ್ಬಿಡ್ತೀರಾ? ಅಜಿತ್ ಅವ್ರೆ, ಇನ್ನೂ ಒಳ್ಳೊಳ್ಳೆ ಭಾಷೆಯಲ್ಲಿ ಇವ್ರು ಯಾರ್ಯಾರು ಮಾಂಸ ತಿಂದ್ರೆ ಏನ್ ತಪ್ಪು, ಕುಡಿದ್ರೆ ಏನ್ ತಪ್ಪು ಅಂತಿರಲ್ಲ, ಇವ್ರು ಬೀದಿಯಲ್ಲಿ ಹೊಡಿಬೇಕು ಇವ್ರನ್ನ. ಇನ್ನು ಭಕ್ತರ ಹಂಗ ಬಿಟ್ಟಿದ್ವಿ ನಾವು ಇವ್ರನ್ನ. ಇವರು ಇದೇ ತರ ಅಪಪ್ರಚಾರ, ಇದನ್ನೇ ನಾವು ಖಂಡಿಸ್ತಾ ಇದ್ದೀವಿ. ಅದನ್ನ ನಾವು ಒಪ್ಪಲ್ಲ. ಯಾರು ಮಾಂಸ ತಿನ್ನಬಾರ್ದು ಅಂತಾನೆ ಹೇಳ್ತೀವಿ ಲಿಂಗಾಯತರಾದವರು. ಮತ್ತೆ ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರೆ? ಯಾರು ಹೇಳಿಲ್ಲ, ನಮ್ ಶ್ರೀಗಳು ಯಾರು ಹೇಳಿಲ್ಲ. ನಮ್ ಶ್ರೀಗಳು 1 ತಿಂಗಳದು ಪ್ರಚಾರ ಇದೆ, ಮಠಗಳನ್ನ ಬಿಟ್ಟು ನಾವು ಸಾಕ್ಷಿ ಕೊಡ್ತೀವಿ. ಬರ್ರಿ, ನಾವು ಸಾಕ್ಷಿ ಕೊಡ್ತೀವಿ. ಯಾರೋ ಬೇರೆ ಯಾರೋ ಹೇಳಿದ್ದನ್ನ ಈ ಒಂದು ಸಂಸ್ಕೃತಿ ಅಭಿಯಾನ ಜೋಡಿಸ್ಬಿಟ್ರೆ, ಯಾರೋ 3ನೇ ವ್ಯಕ್ತಿಗಳು ಹೇಳಿದ್ದನ್ನ ಇವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ. ಏನಂತ ಜಗಲಿ ಮೇಲೆ ಇರೋ ದೇವ್ರನ್ನೆಲ್ಲ ತೆಗಿಬೇಕಂತ ಇವ್ರಿಗೆ ರೀ. ಈಗ ಧರ್ಮ ಅನ್ನೋದು ವೈಯಕ್ತಿಕ. ಸುಪ್ರಭಾತ ಸಮಯದಲ್ಲಿ ಲಿಂಗವನ್ನು ನೆನೆರಿ ಅಂತ ಹೇಳಿದ್ದಾರೆ, ಅದನ್ನ ಪ್ರಚಾರ ಮಾಡ್ತಾ ಇದ್ವಿ. ಇಷ್ಟಲಿಂಗ ಪೂಜೆ ಮಾಡ್ಕೊಳ್ರಿ ಅಂತ ಹೇಳೋರು ಬೇರೆ ದೇವ್ರ ಪೂಜೆ ಮಾಡಬೇಡ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.